ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮುರಳಿ. ನಾನು ರೈತನಾಗಿದ್ದೇನೆ. ನಮ್ಮ ಊರು ಗೋಕಾಕ್ ಪಕ್ಕ ಒಂದು ಹಳ್ಳಿ. ನಮ್ಮ ಹೊಲದಲ್ಲಿ ಕಬ್ಬು ಬೆಳೆಯುತ್ತೇವೆ. ಹೀಗಾಗಿ ಕಬ್ಬಿಗೆ ನೀರು ಬಿಡಲು ಪ್ರತಿದಿನ ಹೊಲಕ್ಕೆ ಹೋಗುತ್ತೇನೆ. ಹೀಗೆ ಹೋಗುವ ದಾರಿಯಲ್ಲಿ ಒಬ್ಬ ಮಹಿಳೆ ನಮ್ಮ ಹೊಲದ ಹಾದಿಯಲ್ಲಿ ಹೋಗುತ್ತಿದ್ದಳು. ಅವಳ ಪರಿಚಯ ನನಗೆ ಇರಲಿಲ್ಲ. ಮತ್ತೊಮ್ಮೆ ಹೊಲಕ್ಕೆ ನೀರು ಹಾಯಿಸಿ ಮನೆಗೆ ಹೋಗುತ್ತಿದ್ದಾಗ ಎದುರಿಗೆ ಸಿಕ್ಕಳು. ಆಗ ನಾನೇ ಮಾತನಾಡಲು ಮುಂದಾದೆ. ಆದ್ರೆ ಧೈರ್ಯ ಸಾಲಲಿಲ್ಲ. ಆದ್ರೂ ಬಿಡದೆ ಮಾತನಾಡಿಸಿದೆ. ನಿಮ್ಮ ಹೆಸರು ಏನು ಅಂದೆ. ಅವಳು ಲಕ್ಷ್ಮಿ ಅಂದ್ಲು. ಆಮೇಲೆ ಯಾಕೆ ನನ್ನ ಹೆಸರು ಕೇಳಿದ್ರಿ ಅಂದ್ಲು. ನಾನು ಸುಮ್ಮನೆ ಅಂದೆ. ದಿನಾಲೂ ಈ ದಾರಿಯಲ್ಲಿ ಹೋಗುತ್ತೀರಿ ಅಲ್ವಾ, ಅದಕ್ಕೆ ನೋಡಿ ಕೇಳಿದೆ ಅಂದೆ. ಅವಳು ಪಕ್ಕದ ಊರು ನಂದು ಅಂದ್ಲು. ಗಂಡ ಮದುವೆಯಾದ ಕೆಲವೇ ತಿಂಗಳಿಗೆ ತೀರಿ ಹೋಗಿದ್ದಾಗಿ ಹೇಳಿದ್ಲು. ಹೀಗಾಗಿ ಅವ ಅಪ್ಪನ ಜೊತೆಗೆ ಇದ್ದೇನೆ ಅಂದ್ಲು. ಲಕ್ಷ್ಮಿ ನೋಡಲು ಹಳೆಯ ಕಾಲದ ಹೀರೋಯಿನ್ ತರಹ ಇದ್ಲು. ದುಂಡ ಮುಖ, ಚೆಲುವೆ ಆಗಿದ್ದಳು. ಆದ್ರೆ ಅವಳ ಕಥೆ ಕೇಳಿ ನಂಗೆ ಪಾಪ ಅನಿಸ್ತು. ಹೀಗಾಗಿ ಅವಳ ಮೇಲೆ ಕರುಣೆ ಜೊತೆಗೆ ಪ್ರೀತಿ ಕೂಡ ನನ್ನ ಮನಸ್ಸಿನಲ್ಲಿ ಹುಟ್ಟಿತ್ತು. ಆಮೇಲೆ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡು ಅಲ್ಲಿಂದ ಹೋದೆವು. ಆಮೇಲೆ ಪರಿಚಯ ಸ್ನೇಹ ಆಯಿತು. ಒಂದು ದಿನ ಲಕ್ಷ್ಮಿಗೆ ಹೊಲಕ್ಕೆ ಊಟಕ್ಕೆ ಕರೆದೆ. ಆದ್ರೆ ಮೊದಲು ಬರೋದಿಲ್ಲ ಅಂತ ಹೇಳಿದ್ದಳು. ನಾನೇ ಒತ್ತಾಯ ಮಾಡಿ ಹೊಲಕ್ಕೆ ಕರೆದುಕೊಂಡು ಬಂದೆ. ಅಲ್ಲಿ ಕೂಡಿ ಊಟ ಮಾಡಿದೆವು. ಆಮೇಲೆ ಅವಳು ಪಾತ್ರೆ ತೊಳೆಯೋಕ್ಕೆ ಹೋದ್ಲು. ಆಗ ನಾನು ಅವಳ ಮುಂದೆ ಕುಂತಿದ್ದೆ. ಈ ವೇಳೆ ಅವಳ ಸೌಂದರ್ಯ ನೋಡಿ ಗಾಬರಿಯಾದೆ. ಆಗಲೇ ಮತ್ತೊಬ್ಬ ಎದ್ದು ಕುಣಿಯುತ್ತಿದ್ದ. ಅದನ್ನು ನೋಡಿ ಅವಳು ನೋಡದೆ ಹಾಗೇ ಇದ್ಲು. ನಾನು ಇದೇ ಅವಕಾಶ ಅಂತ ಲಕ್ಷ್ಮಿ, ನಿನ್ನ ಕಥೆ ಕೇಳಿ ನನಗೆ ಪಾಪ ಅನಿಸಿದೆ. ಅಲ್ದೇ ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೇನಿ ಅಂತ ಹೇಳಿದೆ. ಅವಳಿಗೂ ಮನಸ್ಸು ಇದ್ರೂ ಹೇಳಿರಲಿಲ್ಲ. ನಾನು ಹೇಳಿದ ಮೇಲೆ ಅವಳು ಒಪ್ಪಿಕೊಂಡಳು. ಅವತ್ತಿನಿಂದ ನಾ ಅವಳಿಗೆ ಸಹಾಯದ ಜೊತೆಗೆ ಕೆಲಸ ಮಾಡುತ್ತಿದ್ದೇನೆ. ಆದ್ರೆ ಇದೀಗ ನನಗೆ ಕಲ್ಯಾಣ ಆಗಿದೆ. ಆದ್ರೂ ಸಹಿತ ಲಕ್ಷ್ಮಿಗೆ ಸಹಾಯ ಮಾಡುತ್ತಾ ಇದ್ದೇನೆ. ಅವಳು ಖುಷಿಯಿಂದ ಇದ್ದಾಳೆ. ನನ್ನ ಕಥೆ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.